हेबाल असेंबली हलका के दिन्नूर वार्ड में जीबीए इंतखाबात के मजबूत उम्मीदवार और आरटी नगर ब्लॉक कांग्रेस के जनरल सेक्रेटरी जनाब एम नंदेश कुमार की क़यादत में वार्ड के तमाम अजीज मुस्लिम भाइयों के लिए रमज़ान अल मुबारक के मौके पर खुसूसी इफ्तार दावत का एहतमाम किया गया। इस मौके पर शरीक होने वाले वार्ड के मुस्लिम भाइयों और बहनों को मुकद्दस त्योहारों यानी योगादी और रमज़ान की दिली मुबारकबाद पेश की गई। आरटी नगर ब्लॉक कांग्रेस के सदर जनाब मुजामिल साहब, कबड्डी मनी राजना और वार्ड के दीगर कायदीन व कारकुनान भी इस प्रोग्राम में शरीक रहे और उन्होंने जनाब नंदेश कुमार को गुलपोशी करके एजाज से नवाजा। ನಾಡಿನ ಸಮಸ್ತ ಜನತೆಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಂಬಿರ್ತಕ್ಕಂಥ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಉತ್ತಮವಾದಂಥ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರ್ಟಿ ನಗರ ಮತ್ತು ದಿನ್ನೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ನನ್ನ ಆತ್ಮೀಯರು ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ದೀವಿ. ನಾನು ಮತ್ತು ನನ್ನೆಲ್ಲ ಸ್ನೇಹಿತರು, ನಮ್ಮ ಅಧ್ಯಕ್ಷರು ಮುಜಾಮಿಲ್ ಬೈ ಅವರನ್ನ ಒಳಗೊಂಡಂತೆ ಎಲ್ಲರೂ ಸೇರಿ ಇವತ್ತೊಂದು ಔತಣಕೂಟವನ್ನು ಏರ್ಪಡಿಸಿದ್ದೀವಿ. ಏನಿಲ್ಲ, ಇದು ಪ್ರೀತಿ ವಿಶ್ವಾಸದ ಸಂಕೇತ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಸುಮಾರು ಒಂದು 12 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. DBA ಕುರಿತಂತೆ 5 ನಗರ ಪಾಲಿಕೆಗಳು ಒಳಗೊಂಡಂತೆ ಚುನಾವಣೆಯ ಒಂದು ಚರ್ಚೆ ಸಭೆಯನ್ನು ಕರೆದಿದ್ದರು. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ. ನಾನು ಕೂಡ ದಿನ್ನೂರು ವಾರ್ಡ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನೋಡೋಣ, ಕಾಂಗ್ರೆಸ್ ಹೈಕಮಾಂಡು ನಮ್ಮ ಶಾಸಕರು ಬೈರ್ತಿ ಸುರೇಶ್ ಅಣ್ಣವರು ಅವ್ರು ಮನಸ್ಸು ಮಾಡಿದ್ರೆ ಟಿಕೆಟ್ ಕೊಡ್ಬೋದು. ಏನು SIR ಅಂತೇಳಿ ಮಾಡಿದ್ದಾರೆ, ಈಗ ತುಂಬ ವೋಟ್ಗಳು ಡಿಲೀಟ್ ಆಗುವಂಥ ಕಾರಣ. ಹಾಗಾಗಿ ಪ್ರತಿ ಬೂತಲ್ಲೂ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವೋಟರ್ ID ತೊಗೊಂಡು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಡಿಲೀಷನ್ ಆಗಿದೆ, ಎಷ್ಟು ಅಡಿಷನ್ ಆಗಿರೋರು ಇಲ್ಲೇ ಇದ್ದಾರಾ ಅಥವಾ ಡಿಲೀಷನ್ ಆಗಿರೋರು ಇಲ್ಲಿದ್ದಾರಾ ಅದನ್ನು ಸೇರಿಸುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಳಗೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತೇಳಿ. ಏನಿಲ್ಲ, ಹೆಬ್ಬಾಳ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು, ನಗರಾಭಿವೃದ್ಧಿ ಸಚಿವರು ಬೈರ್ತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಗಳು. ಈಗ ಫಸ್ಟ್ ಇದ್ದಂಥ ಹೆಬ್ಬಾಳ ಕ್ಷೇತ್ರ ಮತ್ತು ಈಗಿರ್ತಕ್ಕಂಥ ಹೆಬ್ಬಾಳ ಕ್ಷೇತ್ರವನ್ನು ನೀವು ಸಮಗ್ರವಾಗಿ ನೋಡೋದಾದರೆ ತುಂಬಾ ಅಭಿವೃದ್ಧಿಗಳಾಗಿದೆ. ಆ ಒಂದು ಅಭಿವೃದ್ಧಿ ಯಾರು ಮಾಡಿದಾರೋ ಅವ್ರ ಪರವಾಗಿ ಮತದಾರರು ಮತವನ್ನು ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಮ್ರತೆಯಿಂದ